ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಅಣ್ಣ ಎಲ್ಲಿ? ಒಂದ್ ನಿಮಿಷ ನರಸಿಂಹ ಅವರೇ ರಾಹುಲ್ ಅವ್ರನ್ನ ಯಾಕೆ ಬಿಡ್ರಿ? ರಾಹುಲ್ ಅವರೇ ಬನ್ನಿ ಇಲ್ಲಿ. ರಾಹುಲ್ ಅಣ್ಣನ್ ಯಾಕೆ ಕರೀತಿದ್ದೀರ? ನೀವು ಒಬ್ರೊಬ್ರನ್ನೇ ಕರೆದು ಹೇಳೋದೇನ್ ಬೇಡ, ಎಲ್ರೂ ಕರೆದು ಬಿಡ್ತೀನಿ ಒಟ್ಟಿಗೆ ಹೇಳಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ನನಗೆ ಕೈ ಏಟಾಗಿದೆ ಅಲ್ವಾ, ಅದಕ್ಕೆ ದೀಪ ಅವರು ನಂಗೆ ಸ್ನಾನ ಮಾಡ್ಸಕ್ ಕರ್ಕೊಂಡು ಹೋಗ್ತಾರೆ. ಹಸ್ಬೆಂಡ್, ನಾನ್ ಹೇಳ್ಬೇಕಾಗಿತ್ತು. ಲೇ ದಡ್ಡಿ, ಗಂಡನ್ ಸ್ನಾನ ಮಾಡ್ಸೋದನ್ನ ಎಲ್ರು ಕರೆದು ಯಾರಾದ್ರೂ ಹೇಳ್ತಾರೇನೆ? ಅದ್ರಲ್ಲಿ ಏನ್ ತಪ್ಪತ್ತೆ? ಇವ್ರ ಕೈ ಏಟಾಗಿದೆ ಅಲ್ವಾ, ಅದಕ್ಕೆ ನಾನೇ ಹೋಗಿ ಇವ್ರ ಬೆನ್ ತಿಕ್ಕಿ ಬಿಸಿನೀರ್ ತಲೆ ಮೇಲೆ ಸುರಿದು ಸಾಂಬ್ರಾಣಿ ಹೋಗೇನೂ ಆಗ್ತಾರೆ. ಹೌದು. ನೀವೇನೇ ಹೇಳುವತ್ಸಲ, ನಮ್ಮ ಅಳಿಯ ಮಗಳದು ಒಳ್ಳೆ ಜೋಡಿ. ಅಳಿಯ 6ಕ್ಕೆ ಏರಲ್ಲ, ಮಗಳು 3ಕ್ಕೆ ಇಳಿಯಲ್ಲ. ಈ ಜನ್ಮದಲ್ಲಿ ನಿನಗೆ ಬುದ್ಧಿ ಬರಲ್ಲ, ಈ ದೇಹ ಬೆಳೆಸ್ಕೊಂಡಿದ್ಯಾ ಕಣೆ. ನೋಡಿ ಅದಕ್ಕೆ ನಾನು ನೋಡ್ತಾ ಇದ್ದೀನಮ್ಮ, 30 ವರ್ಷದಿಂದ ಏನು ವ್ಯತ್ಯಾಸನೇ ಇಲ್ಲ. ನೀನು ಅವಳ ಜೊತೆ ಆಡ್ಕೊಂಡು ತಿಂಡಿ ಗಿಂಡಿ ಮಾಡುತ್ತಾನೆ. ಮತ್ತೆ ನೀವು ಅವಳನ್ನ ಬೈತಾ ಇದ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ಲಾ? ನೀನು ನಾನು ವಿಚಾರಿಸ್ಕೊತೀನಿ. ಯಾಕೆ ಇಲ್ಲೇ ನಿಂತ್ಬಿಟ್ರಿ? ಬನ್ನಿ ಹಸ್ಬೆಂಡು. ಬಿಡ್ರಿ, ಎಲ್ರಿಗೂ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ ಸಾಕು. ನಾನೇ ಯಾಕೆ ಹಸ್ಬೆಂಡು ಎಲ್ರಿಗೂ ಸ್ನಾನ ಮಾಡಿಸ್ಲಿ? ನಾನು ನಿಮ್ಮ ಒಬ್ಳಿಗೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ದು. ಅದನ್ನ ಎಲ್ರಿಗೂ ಹೇಳ್ಕೊಂಬೋದು ಅವಶ್ಯಕತೆ ಏನಿತ್ತು? ಅದ್ರಲ್ಲಿ ಏನ್ ತಪ್ಪಿದೆ ಹಸ್ಬೆಂಡು? ಸಾಕು ನಿಲ್ಲಿಸ್ರಿ. ಹಜ್ಬೆಂಡು ಅನ್ಕೊಂಡು ನನ್ನ ಬೆಂಡೆ ತಿತ್ತಿದ್ರೆ ಒಳ್ಳೆ ಚೆಂಡು ತರ ಆಡಿಸ್ತಿದ್ರೆ ನನ್ನ. ಬೇಜಾರಾಯ್ತಾ? ಸಾರಿ. ಸಿಹಿ ತಿನ್ನಕ್ ಮುಂಚೆ ಸಕ್ಕರೆ ಕಾಯಿಲೆ ಇದ್ದೇ ಇಲ್ವಾ ಅಂತ ನೋಡ್ಬೇಕು. ಗೊತ್ತಿದ್ದು ತಿನ್ಬಿಟ್ಟು ಆಮೇಲೆ ಶುಗರ್ ಜಾಸ್ತಿ ಆಯ್ತು ಅನ್ನೋದಲ್ಲ. ಹಂಗೆ ನೀವು ಮಾಡೋದೆಲ್ಲ ಮಾಡ್ತೀರಾ, ಆಮೇಲೆ ಸಾರಿ ಅಂದ್ಬಿಡ್ತೀರಾ. ಅಯ್ಯೋ, ಏನೋ ಹಳ್ಳಿ ಹುಡುಗಿ, ಜಾಸ್ತಿ ಓದಿಲ್ಲ, ಸ್ವಲ್ಪ ದಡ್ಡಿ. ನನ್ನ ಮಾತನ್ನ ಮನ್ಸಿಗೆ ಹಾಕೊಳ್ದೆ ದೊಡ್ಡ ಮನ್ಸು ಮಾಡಿ ಶ್ರಮಿಸೋ ಬದಲು ಮಕ್ಳಿಗೆ ಬೈಯೋ ಥರ ಬೈದಿದ್ದೀರಲ್ವ ಹಸ್ಬೆಂಡು? ನಾನೇನ್ ಮಾಡ್ಬೇಕನ್ನೋದು ನೀವೇ ಹೇಳಿ. ನಿಮಗೆ ನೀವು ಬಹು ಬರಕ್ ಹಾಕೊಳ್ಳೋದು ಮೊದಲು ನಿಲ್ಸಿ. ಆಯ್ತು, ಬನ್ನಿ ಸ್ನಾನ ಮಾಡಿಸ್ತೀನಿ. ಬಟ್ಟೆ ಬಿಚ್ಚಿ. ಏನ್ರಿ ನೀವು ಹಂಗಂತೀರಾ? ಸ್ವಲ್ಪ ಡೀಸೆಂಟ್ ಆಗಿ ಬಟ್ಟೆ ತೆಗೀರಿ ಅಂತ ಹೇಳಿ. ಅಲ್ಲ ಹಸ್ಬೆಂಡು, ಎರಡೂ ಒಂದೇ ಅಲ್ವಾ? ನಾನು ಹಸು ಥರ ಪರಿಶುದ್ಧವಾಗಿರೋ ಮನ್ಸು, ಒಳಗೊಂದು ಹೊರಗೊಂದು ಅಲ್ಲ. ನಮ್ದು ಮರಳಾಗಿರೋ ಮನ್ಸ. ಸ್ನಾನ ಮಾಡ್ಸೋವರೆಗೂ ಬಿಡಲ್ಲ. ಬಿಸಿನೀರು ಇತ್ತಿರೋ, ತಲೆ ಹೊಡಿತಿರೋ, ಅದೇನ್ ಮಾಡ್ತಿರೋ ನೋಡಿ. ಈಗೇನ್ ಬಾಗ ಹಾಕ್ತಿರೋ, ಎಲ್ಲರೂ ಕರೆದು ತೋರಿಸ್ತೀರಾ? ಅಯ್ಯೋ ಇಲ್ಲ ಹಾಕ್ತೀನಿ. ಏನಾಯ್ತು ಹಸ್ಬೆಂಡು? ಅಷ್ಟೇನಾ? ಏನೋ ನಿಮ್ಮ ಮೇಲೆ ಕೊಲ್ಲಿದೇವ ಏನಾದ್ರು ಬಂದ್ಬಿಡ್ತಾ ಅನ್ಕೊಂಡೆ. ನಮ್ಮ ಊರಲ್ಲಿ ಚಿಕ್ಕ ಮಕ್ಕಳು ಇಷ್ಟು ಬಿಸಿಯಲ್ಲಿ ಸ್ನಾನ ಮಾಡ್ತಾರೆ ಹಸ್ಬೆಂಡು. ಅಯ್ಯೋ ಆಯ್ತು. ನೋಡಿ ಸಾಕಾ?
ಹಸ್ಬೆಂಡು ತಗೊಳ್ಳಿ ಒರೆಸ್ಕೊಳ್ಳಿ, ಆಚೆ ಇಡ್ತೀನಿ. ಯಾಕಮ್ಮ ಸೌಂದರ್ಯ ಕೋಪದಲ್ಲಿ ಇರೋ ಹಾಗಿದೆ? ಇರೋ ಹಾಗಿದೆ ಅಲ್ಲ ಬಾವ, ಕೋಪದಲ್ಲೇ ಇದ್ದಾಳೆ. ಯಾಕಮ್ಮ ಸೌಂದರ್ಯ ಏನಾಯ್ತು? ಭಾವ, ಅವಳನ್ನ ಈ ಮನೆಯಲ್ಲಿ ಯಾರಾದ್ರೂ ಹೇಳೋರಿದಾರ ಕೇಳೋರಿದಾರ? ಅವ್ರ ಪಾಡ್ಗ ಅವ್ರು ಬರ್ತಾರೆ, ಅವ್ರ ಪಾಡ್ಗ ಅವ್ರು ಹೋಗ್ತಾರೆ, ತಿಂತಾರೆ, ಮಲಗ್ತಾರೆ. ಇಷ್ಟ ದಿನ ಗೋಳ್ಗಿದ್ದ ಬೆಲೆ ನಮ್ ಸೌಂದರ್ಯಂಗಿತ್ತು, ಈಗ ತಗಡಗಿರೋ ಬೆಲೆನೂ ಅವಳಿಗಿಲ್ಲ. ಸುಕನ್ಯಾ ಅವರೇ, ನೀವು ಸೌಂದರ್ಯನ ಹೊಗಳ್ತಾ ಇದ್ದೀರೋ ಅಥವಾ ತೆಗಳ್ತಾ ಇದ್ದೀರೋ? ಅಯ್ಯೋ, ಅವಳನ್ನ ನಾನೇ ತಗೊಳ್ಳಿ, ಅವಳಿಗಾಗಿರೋ ನೋವನ್ನ ನಾನ್ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಚಿನ್ನದ ಬೆಲೆ ಯಾವಾಗ್ಲೂ ಏರ್ತಾ ಇರ್ಬೇಕು, ಅವಾಗ್ಲೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ನಮ್ ಸೌಂದರ್ಯನು ಅವಳ ಲೆವೆಲ್ನ ಏರಿಸ್ಕೊಂಡೇ ಮೇಂಟೈನ್ ಮಾಡ್ಬೇಕಿತ್ತು. ತಾನು ತನ್ನೋರು ಅಂತ ತಲೆ ತಗ್ಸಿದಕ್ಕೆ ಸರಿಯಾಗಿ ಮರ್ಯಾದೆ ಸಿಗ್ತಾ ಇದೆ. ಈಗಂತದ್ದೇನಾಯ್ತು? ಸೌಂದರ್ಯಗೆ ಯಾರು ಏನಂದ್ರು? ವಿಷಯ ಏನು ಅಂತ ಹೇಳಿದೆ, ಹಾಗಾಯ್ತು ಹೀಗಾಯ್ತು ಅಂದ್ರೆ ನಮ್ಗೆ ಏನ್ ಅರ್ಥ ಆಗ್ಬೇಕು ಹೇಳು? ಭಾವ, ಚಿರು ಮತ್ತೆ ದೀಪ ಮನೇಲಿಲ್ಲ. ಮನೇಲಿಲ್ಲ ಅಂದ್ರೆ ಏನರ್ಥ? ಎಲ್ಲಿ ಹೋದ್ರು? ಅದೇ ನಮಗೂ ಗೊತ್ತಿಲ್ಲ ಬಾವ, ಅವ್ರ ಮನೇಲಿಲ್ಲ ಅನ್ನೋ ವಿಷಯ ನಮಗೂ ಈಗ ಗೊತ್ತಾಯ್ತು. ಹೌದಾ ಅರ್ಚನಾ? ದೀಪ ಚಿರು ಮನೇಲಿಲ್ವಂತಲ್ಲಮ್ಮ, ಎಲ್ಲಿ ಹೋಗಿದ್ದಾರೆ ಅಂತ ನಿನ್ಗೇನಾದ್ರೂ ಗೊತ್ತಾ? ದೀಪ ಅವ್ರ ಮನೇಲಿ ಎಮರ್ಜೆನ್ಸಿ ಅಂತೆ, ಅದಕ್ಕೆ ಇಬ್ರು ಊರಿಗೆ ಹೋಗಿದ್ದಾರೆ ಅಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.